ನಮಸ್ಕಾರ. ನಮ್ಮ ಅಡುಗೆ ಮನೆಯಲ್ಲಿರೋ ಒಂದು ಸಿಂಪಲ್ ಪದಾರ್ಥ ಎಷ್ಟೆಲ್ಲ ಆರೋಗ್ಯ ಸಮಸ್ಯೆಗಳನ್ನು ಬಗೆಹರಿಸಬಲ್ಲೋದು ಅಂತ ಗೊತ್ತಾ? ಹೌದು, ನಾವು ಮಾತಾಡ್ತಿರೋದು ಒಣಕೊಬ್ಬರಿ ಬಗ್ಗೆ. ಬನ್ನಿ, ಇದರ ಅದ್ಭುತ ಪ್ರಯೋಜನಗಳ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ. ಯೋಚನೆ ಮಾಡಿ, ಜಸ್ಟ್ ಒಂದು ಸಣ್ಣ ಸ್ನ್ಯಾಕ್ ದೊಡ್ಡ ದೊಡ್ಡ ಆರೋಗ್ಯ ಸಮಸ್ಯೆಗಳನ್ನೇ ಸರಿ ಮಾಡಬಲ್ಲದು ಅಂದ್ರೆ ನಂಬೋಕ್ಕಾಗುತ್ತಾ? ಸರಿ, ಈ ಪ್ರಶ್ನೆಗೆ ಉತ್ತರ ಏನು ಅಂತ ಆಳವಾಗಿ ನೋಡೋಣ ಬನ್ನಿ. ಆದರೆ ಮುಂದುವರಿಯೋ ಮುಂಚೆ ಒಂದು ಸಣ್ಣ ಡಿಸ್ಕ್ಲೇಮರ್. ಇಲ್ಲಿ ನಾವು ಶೇರ್ ಮಾಡ್ತಿರೋ ಮಾಹಿತಿ ಕೇವಲ ಜ್ಞಾನಕ್ಕಾಗಿ ಮಾತ್ರ. ಯಾವುದೇ ಆರೋಗ್ಯದ ಸಮಸ್ಯೆ ಇದ್ದರೆ ದಯವಿಟ್ಟು ಮೊದಲು ನಿಮ್ಮ ಡಾಕ್ಟರ್ ಹತ್ರ ಮಾತಾಡಿ ಅವರ ಸಲಹೆ ಪಡ್ಕೊಳ್ಳಿ. ಸರಿ, ಹಾಗಾದರೆ ನಮ್ಮ ಮೊದಲ ವಿಷಯಕ್ಕೆ ಬರೋಣ. ಈ ಒಣಕೊಬ್ಬರಿ ನಮ್ಮ ಮೂಳೆಗಳನ್ನು ಅಂದರೆ ಕೀಳುಗಳನ್ನು ಮತ್ತು ನಮ್ಮ ಕಣ್ಣುಗಳ ಆರೋಗ್ಯವನ್ನು ಹೇಗೆ ಕಾಪಾಡುತ್ತೆ ಅಂತ ನೋಡೋಣ. ಎಷ್ಟೋ ಜನರಿಗೆ ಈ ಸಮಸ್ಯೆ ಇರುತ್ತೆ ಅಲ್ವಾ? ಕೀಲುಗಳಲ್ಲಿ ನೋವು ಅಥವಾ ನಡೆಯುವಾಗ ಕಟ್ ಕಟ್ ಅಂತ ಶಬ್ದ ಬರೋದು, ಇದು ನಿಜಕ್ಕೂ ಒಂದು ದೊಡ್ಡ ಕಿರಿಕಿರಿ. ಮೂಲಗಳು ಹೇಳೋ ಪ್ರಕಾರ ಈ ಒಣಕೊಬ್ಬರಿಯನ್ನ ರೆಗ್ಯುಲರ್ ಆಗಿ ತಿನ್ನೋದ್ರಿಂದ ಆರ್ಥ್ರೈಟಿಸ್, ಆಸ್ಟಿಯೋಪೋರೋಸಿಸ್ ಥರದ ಗಂಭೀರ ಸಮಸ್ಯೆಗಳನ್ನು ದೂರ ಇಡಬಹುದು. ಅಷ್ಟೇ ಅಲ್ಲ, ಕೀಲುಗಳಲ್ಲಿ ದ್ರವ ಕಡಿಮೆ ಆಗೋದನ್ನು ತಡೆದು ಆ ಕಟ್ ಕಟ್ ಶಬ್ದ ಬರೋದನ್ನು ಕಡಿಮೆ ಮಾಡುತ್ತೆ. ಯಾಕಂದ್ರೆ ಇದರಲ್ಲಿರೋ ಮಿನರಲ್ಸ್ ಮೂಳೆಗಳನ್ನು ಸ್ಟ್ರಾಂಗ್ ಮಾಡುತ್ತೆ. ಓಕೆ, ಕೀಲುಗಳಾಯ್ತು. ಈಗ ನಮ್ಮ ದೇಹದ ಅತ್ಯಮೂಲ್ಯ ಭಾಗವಾದ ಕಣ್ಣುಗಳ ಬಗ್ಗೆ ಮಾತಾಡೋಣ. ಇದೇ ಒಣಕೊಬ್ಬರಿ ನಮ್ಮ ದೃಷ್ಟಿಯನ್ನ ಹೇಗೆ ಚುರುಕುಗೊಳಿಸುತ್ತೆ ನೋಡೋಣ. ಈಗ ನೋಡಿ, ಕಣ್ಣಿನ ದೃಷ್ಟಿ ಚೆನ್ನಾಗಾಗ್ಬೇಕು ಅಂದ್ರೆ ಒಂದು ಸಿಂಪಲ್ ರೆಮಿಡಿ ಇದೆ. ಮೊದಲು ಒಂದು ಅರ್ಧ ಕಪ್ ಒಣಕೊಬ್ಬರಿಯನ್ನ ಪುಡಿ ಮಾಡ್ಕೊಳ್ಳಿ. ಅದಕ್ಕೆ 2 ಚಮಚದಷ್ಟು ಧನಿಯಾ ಕಾಳು ಹಾಕಿ. ಆಮೇಲೆ ರುಚಿಗೆ ತಕ್ಕಷ್ಟು ಕಲ್ಲು ಸಕ್ಕರೆ ಬೆರೆಸಿ. ಈ ಮೂರನ್ನು ಸೇರಿಸಿ ಮಾಡಿದ ಪುಡಿಯನ್ನ ದಿನಕ್ಕೆ 2 ಚಮಚ ತಿಂದ್ರೆ ಸಾಕು, ಕಣ್ಣಿನ ದೃಷ್ಟಿ ತುಂಬಾನೇ ಸುಧಾರಿಸುತ್ತೆ ಅಂತ ಹೇಳ್ತಾರೆ. ಕೀಲು ಮತ್ತೆ ಕಣ್ಣಿನ ಆರೋಗ್ಯ ಅಷ್ಟೇ ಅಲ್ಲ, ಒಣ ಕೊಬ್ಬರಿ ಪುರುಷರ ಆರೋಗ್ಯಕ್ಕೆ ಕೂಡ ತುಂಬಾನೇ ಒಳ್ಳೆಯದು. ಅದು ಹೇಗೆ ಅಂತ ಈಗ ನೋಡೋಣ. ಮೂಲಗಳ ಪ್ರಕಾರ ಒಣ ಕೊಬ್ಬರಿಯಲ್ಲಿರುವ ಕೆಲವು ಪೋಷಕಾಂಶಗಳು ಪುರುಷರಲ್ಲಿ ಕಾಣಿಸಿಕೊಳ್ಳುವ ಆಂತರಿಕ ದೌರ್ಬಲ್ಯ ಮತ್ತು ಶೀಘ್ರ ಸ್ಖಲನದಂತಹ ಸಮಸ್ಯೆಗಳನ್ನು ನಿವಾರಿಸೋಕೆ ಸಹಾಯ ಮಾಡುತ್ತೆ. ಇದಕ್ಕೆ ಕಾರಣ ಏನು ಗೊತ್ತಾ? ಸೆಲೆನಿಯಂ. ಹೌದು, ಒಣಕೊಬ್ಬರಿಯಲ್ಲಿ ಸೆಲೆನಿಯಂ ಅನ್ನೋ ಒಂದು ಖನಿಜಾಂಶ ಇದೆ. ಇದೊಂದು ಬಲವಾದ ಆಂಟಿಆಕ್ಸಿಡೆಂಟ್. ಇದು ವೀರ್ಯಾಣುಗಳ ಸಂಖ್ಯೆಯನ್ನು ಹೆಚ್ಚಿಸೋಕೆ ಮತ್ತು ವೀರ್ಯ ದಪ್ಪ ಆಗೋಕೆ ಸಹಾಯ ಮಾಡುತ್ತೆ ಅಂತ ಹೇಳಲಾಗುತ್ತೆ. ಸರಿ, ಇಷ್ಟೆಲ್ಲ ಆಯ್ತು. ಈಗ ನಮ್ಮ ದೈನಂದಿನ ಜೀವನಕ್ಕೆ ತುಂಬಾನೇ ಮುಖ್ಯವಾದ ಜೀರ್ಣಕ್ರಿಯೆ ಮತ್ತು ಜ್ಞಾಪಕ ಶಕ್ತಿ ಬಗ್ಗೆ ಮಾತಾಡೋಣ. ಈ ಕ್ಷೇತ್ರಗಳಲ್ಲೂ ಒಣಕೊಬ್ಬರಿ ಸಹಾಯಕ್ಕೆ ಬರುತ್ತೆ. ಒಣ ಕೊಬ್ಬರಿಯಲ್ಲಿ ಫೈಬರ್ ಅಂಶ ಅಂದ್ರೆ ನಾರಿನಂಶ ಜಾಸ್ತಿ ಇರುತ್ತೆ. ಇದರಿಂದ ಏನಾಗುತ್ತೆ ಅಂದ್ರೆ ಮಲಬದ್ಧತೆ ಸಮಸ್ಯೆಗೆ ಇದು ಒಂದು ಸಿಂಪಲ್ ಮತ್ತು ಎಫೆಕ್ಟಿವ್ ಪರಿಹಾರವಾಗಿ ಕೆಲಸ ಮಾಡುತ್ತೆ. ಜೀರ್ಣಕ್ರಿಯೆ ಕೂಡ ಸುಲಭವಾಗುತ್ತೆ. ಇತ್ತೀಚೆಗೆ ಈ ಸಮಸ್ಯೆ ತುಂಬಾ ಕಾಮನ್ ಆಗ್ಬಿಟ್ಟಿದೆ. ಏನಾದ್ರೂ ಒಂದು ವಿಷಯವನ್ನ ಬೇಗ ಮರ್ತ್ಬಿಡೋದು, ಇದು ತುಂಬಾ ಜನ ಎದುರಿಸೋ ಒಂದು ಸವಾಲ್. ಇಲ್ಲೂ ಕೂಡ ಒಣಕೊಬ್ಬರಿ ಸಹಾಯ ಮಾಡುತ್ತೆ. ಇದನ್ನ ನಮ್ಮ ಡಯೆಟ್ನಲ್ಲಿ ಸೇರಿಸಿಕೊಳ್ಳೋದ್ರಿಂದ ನಮ್ಮ ಜ್ಞಾಪಕ ಶಕ್ತಿ ಚುರುಕಾಗುತ್ತೆ. ಯಾಕಂದ್ರೆ ಇದರಲ್ಲಿರುವ ಆರೋಗ್ಯಕರ ಕೊಬ್ಬುಗಳು ಮೆದುಳಿನ ಕಾರ್ಯಕ್ಕೆ ಪೋಷಣೆ ಕೊಡುತ್ತೆ. ಹಾಗಾದ್ರೆ ಇವತ್ತು ನಾವು ಮಾತಾಡಿದ ವಿಷಯಗಳನ್ನ ಒಮ್ಮೆ ಕ್ವಿಕ್ ಆಗಿ ನೋಡೋಣ. ಈ ಒಂದು ಸಣ್ಣ ಒಣಕೊಬ್ಬರಿಯಿಂದ ನಮಗೆ ಎಷ್ಟೆಲ್ಲ ಪ್ರಯೋಜನಗಳಿವೆ ಅಲ್ವಾ? ಒಟ್ಟಾರೆಯಾಗಿ ಹೇಳೋದಾದ್ರೆ ಒಣಕೊಬ್ಬರಿಯ 5 ಮುಖ್ಯ ಪ್ರಯೋಜನಗಳು. ಮೊದಲನೆಯದು, ಕೀಲು ನೋವಿನ ವಿರುದ್ಧ ಹೋರಾಡುತ್ತೆ. 2ನೇಯದು, ದೃಷ್ಟಿ ಸುಧಾರಿಸುತ್ತೆ. 3ನೇಯದು, ಪುರುಷರ ಆಂತರಿಕ ಶಕ್ತಿಯನ್ನ ಹೆಚ್ಚಿಸುತ್ತೆ. 4ನೇಯದು, ಮಲಬದ್ಧತೆಯನ್ನ ನಿವಾರಿಸುತ್ತೆ. ಮತ್ತು 5ನೇಯದು, ಜ್ಞಾಪಕ ಶಕ್ತಿಯನ್ನ ಚುರುಕುಗೊಳಿಸುತ್ತೆ. ಇದೆಲ್ಲ ನೋಡಿದ್ಮೇಲೆ ಒಂದು ಇಂಟ್ರೆಸ್ಟಿಂಗ್ ಪ್ರಶ್ನೆ ತಲೆಗೆ ಬರುತ್ತೆ ಅಲ್ವಾ? ನಮ್ಮ ಅಡುಗೆ ಮನೆಯಲ್ಲೇ ಇನ್ನು ಯಾವೆಲ್ಲ ಆರೋಗ್ಯದ ರಹಸ್ಯಗಳು ಅಡುಗೆ ಕುಳಿತಿರ್ಬೋದು? ಇದ್ರ ಬಗ್ಗೆ ಒಮ್ಮೆ ಯೋಚಿಸಿ ನೋಡಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಶ್ಲೇಷಣೆಗೆ ಒಂದು ಲೈಕ್ ಕೊಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ನಿಮ್ಮ ಸ್ನೇಹಿತರ ಜೊತೆ ಖಂಡಿತ ಶೇರ್ ಮಾಡಿ. ನೋಡಿದ್ದಕ್ಕಾಗಿ ಧನ್ಯವಾದಗಳು.